ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪಾರ್ಟ್ ಆಫ್ ಕೋರ್ಸ್ ವರ್ಕ್ 25th ವಿಡಿಯೋ ಮಾಡ್ತಾ ಇದ್ದೇವೆ. ಇವತ್ತು ಡೇಟ್ ಬಂದು 9th. ಓಕೆ, 9th ಆಫ್ ಜನವರಿ 2026. ಇವತ್ತು ನಾವು ಫ್ಲಾಟ್ ಕರೆಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲಿಯಟ್ ವೇವ್ನ ಫ್ಲಾಟ್ ಕರೆಕ್ಷನ್. ಓಕೆ, ಫ್ಲಾಟ್ ಕರೆಕ್ಷನ್ಸ್ ಮಾರ್ಕೆಟ್ ಅಲ್ಲಿ ನಿಮಗೆ ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ವೇವ್ 5 ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಫಾರ್ಮ್ ಆಗೋದು ಫ್ಲಾಟ್ ಕರೆಕ್ಷನ್ಸ್. ಓಕೆ, ಇದು ಏನ್ ಮಾಡುತ್ತೆ ಅಂತಂದ್ರೆ ನೀವು ಮಾರ್ಕೆಟ್ ನ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಇಲ್ಲಿ ಮಾರ್ಕೆಟ್ ಎಷ್ಟು ಫಾಲ್ ಆಗುತ್ತಲ್ವಾ ಅಷ್ಟೇ ಇದು ರೈಸ್ ಆಗುತ್ತೆ. ಸೊ ಇಲ್ಲಿ ತುಂಬಾ ಪ್ಯಾನಿಕ್ ಸಿಚುವೇಶನ್ಸ್ ಏನು ಕ್ರಿಯೇಟ್ ಆಗೋದಿಲ್ಲ. ಓಕೆ, ಎಷ್ಟು ಬೀಳುತ್ತೆ ಅಷ್ಟೇ ಮೇಲೆ ಇರುತ್ತೆ. ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗುವಂತ ಯಾವ್ದು ಸೀನ್ ಇದ್ರಲ್ಲಿ ಇರೋದಿಲ್ಲ. ಇಲ್ಲಿ 3-3-5 ಪ್ಯಾಟರ್ನ್ ಅಂತ ಅಂತಾರೆ. ಅಂದ್ರೆ ನಿಮ್ಗೆ ವೇವ್ 3 ಏನ್ ಡೌನ್ ಸೈಡ್ ಫಾಲ್ ಆಗುತ್ತಲ್ವಾ ಅದು 3 ಮೂವ್ ಅಲ್ಲಿ ಇರುತ್ತೆ. 3 ಅಂತಂದ್ರೆ ಕರೆಕ್ಷನ್ಸ್ ಮೂವ್. 3 ಇರ್ಬೋದು, 7 ಇರ್ಬೋದು, ಇಲ್ಲ 11 ಇರ್ಬೋದು, ಓಕೆ, 15 ಇರ್ಬೋದು, 19 ಇರ್ಬೋದು, ಆ ತರ ಮೂವ್ಸ್ ಇರ್ತದೆ. ಸೇಮ್ ಬಿನು ಅಷ್ಟೇ 3 ಮೂವ್ಸ್ ಅಲ್ಲಿ ಇರುತ್ತೆ, ಅಂದ್ರೆ ಕರೆಕ್ಷನ್ ಮೂವ್ಸ್ ಅಲ್ಲಿ ಇರುತ್ತೆ. ಆಮೇಲೆ ಲಾಸ್ಟ್ ವೇವ್ ಸಿ ನಿಮ್ಗೆ 5 ಮೂವ್ಸ್ ಅಲ್ಲಿ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಫ್ಲಾಟ್ ಕರೆಕ್ಷನ್. ಯಾಕೆಂತಂದ್ರೆ ಇಲ್ಲಿ ಈಸಿಯಾಗಿ ನಾವು ಪ್ರಾಫಿಟ್ ನ ಮಾಡ್ಕೋಬಹುದು. ಓಕೆ, ಈ ಫ್ಲಾಟ್ ಕರೆಕ್ಷನ್ ಅಲ್ಲಿ ಏನಾಗುತ್ತೆ, ಲಾಸ್ಟ್ ವೇವ್ ಸಿ ಆಗ್ತಾ ಇರುತ್ತಲ್ವಾ ಅಲ್ಲಿ ಅಕ್ಯುಮುಲೇಷನ್ ತುಂಬಾ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಅದಕ್ಕೆ ಇದರಲ್ಲಿ ಫ್ಲಾಟ್ ಕರೆಕ್ಷನ್ ಅಲ್ಲಿ ಅಕ್ಯುಮುಲೇಷನ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಓಕೆ, ಸೊ ವೇವ್ ಎ ಹೇಗಿರುತ್ತೆ ಅಂತಂದ್ರೆ ಇದು ಇಂಪಲ್ಸ್ ತರಾನೇ ಇರುತ್ತೆ, ತುಂಬಾ ಸ್ಪೀಡ್ ಇರುತ್ತೆ. ಬಟ್ ಇಂಪಲ್ಸ್ ಅಂತಂದ್ರೆ ಸ್ಪೀಡ್ ವೈಸು, ಬಟ್ ಮೂವ್ಸ್ ವೈಸು ಇದು ಕರೆಕ್ಷನ್ಸ್ ರೂಲ್ ನ ಫಾಲೋ ಮಾಡುತ್ತೆ. ಅಂದ್ರೆ 3 ಮೂವ್ಸ್ ಇದು ಮಾಡುತ್ತೆ. ಓಕೆ, ಇದು 61 to 81.2 ಲಾಸ್ಟ್ ವೇವ್ ಇರುತ್ತಲ್ವಾ 4 to 5 ಅದರದ್ದು 61.8 ಇಂದ ಹಿಡಿದು 81.2 ವರೆಗೂ ನಿಮಗೆ ವೇವ್ ಇರುತ್ತೆ. ಓಕೆ, ಫ್ಲಾಟ್ ಕರೆಕ್ಷನ್ ವೇವ್ ಬಿ ನಿಮಗೆ ಇದು ಕರೆಕ್ಷನ್ ವೇವ್ ಇರುತ್ತೆ, ಆದ್ರೂ ಸ್ಪೀಡ್ ಅಲ್ಲಿ ಇರುತ್ತೆ. ಇಲ್ಲಿನೂ ಮೂವ್ಸು ನಿಮಗೆ 3, 7, 11 ಆ ತರ ಸಿಗುತ್ತೆ ನಿಮಗೆ. ಓಕೆ, ಇದು ಸೇಮ್ 61.8 ಇಂದ ಹಿಡಿದು 111% ವರೆಗೂ ಇದು ರಿಟ್ರೇಸ್ ಆಗುತ್ತೆ ವೇವ್ ಬಿ. 1, 2, 3, 4, 5. ಓಕೆ, ಈಗ ಇದು ನಿಮಗೆ ಒಂದು ವೇವ್ ಮುಗಿದಿದೆ ಅಂತ ತಿಳ್ಕೋದು. ಈಗ ಆಮೇಲೆ ನೆಕ್ಸ್ಟ್ ಎ ಬಿ ಸಿ ಫಾರ್ಮ್ ಆಗ್ಬೇಕಾ, ಎ ಇದು ಬಿ ಇದು ಸಿ. ಈಗ ನೋಡಿ, ಇದು ವೇವ್ ಎ ಹೌದಾ. ನೀವು ಇಲ್ಲಿಂದ ಇಲ್ಲಿಗೆ ನೀವು ಇದು ಹಾಕಿದ್ರೆ ರಿಟ್ರೇಸ್ಮೆಂಟ್ ಹಾಕಿದ್ರೆ ನಿಮಗೆ ವೇವ್ ಎ 61% ಮಿನಿಮಮ್ ಬರಬೇಕು. ಇನ್ನ 61 to 81% ವರೆಗೂ ನಿಮಗೆ ವೇವ್ ಎ ಬರುತ್ತೆ. ಓಕೆ, ಸೊ ಇದು ಫಸ್ಟ್ ಕಂಡೀಷನ್ಸ್. ಸೊ ವೇವ್ 4 ಮತ್ತೆ 5 ಏನ್ ರಿಟ್ರೇಸ್ಮೆಂಟ್ ಇದೆ ಅಲ್ವಾ ಅದರದ್ದು 61 to 81% ವರೆಗೆ ನಿಮಗೆ ವೇವ್ ಎ ಬರಬೇಕು. ಹಾಗಿದ್ರೆ ವೇವ್ ಬಿ ನೋಡ್ಬೇಕು ಅಂತಂದ್ರೆ 5 ಟಾಪ್ ಮತ್ತೆ ಎ ಬಾಟಮ್ ನೀವು ರಿಟ್ರೇಸ್ಮೆಂಟ್ ಹಾಕ್ಬೇಕು. ಓಕೆ, ಸೊ ನಿಮಗೆ ವೇವ್ ಬಿ 61% ಇಂದ ಹಿಡಿದು ಓಕೆ ನಿಮಗೆ 81. ಓಕೆ, ನಾರ್ಮಲಿ 61 ಅಲ್ಲ, ಇದು 81 ಇಂದಾನೆ ಸ್ಟಾರ್ಟ್ ಆಗುತ್ತೆ. 81 ನಿಮ್ಗೆ ಟಚ್ ಆಗಬೇಕು. 81 ಟಚ್ ಆದ್ರೇನೆ ಇದು ಫ್ಲಾಟ್, ಇಲ್ಲ ಅಂತಂದ್ರೂ ಇಲ್ಲಾದ್ರೆ ಏನಾಗುತ್ತೆ ಅದು ಜಿಗ್ಜಾಗ್ ಆಗುತ್ತೆ. ಓಕೆ, 61% ಇಂದ ಹಿಡಿದು ನಿಮಗೆ 111% ವರೆಗೂ ನಿಮಗೆ ವೇವ್ ಬಿ ಬರುತ್ತೆ. ಓಕೆ, ಸೊ ವೇವ್ ಬಿ ಮೋರ್ ದೆನ್ 81% ರಿಟ್ರೇಸ್ ಆದ್ರೆ ಅದು ನಿಮಗೆ ಫ್ಲಾಟ್. ಆಯ್ತಾ.
ಇನ್ನು ವೇವ್ ಸಿಗೆ ನಿಮಗೆ ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಬೇಕು. ಫಸ್ಟ್ ಕ್ಲಿಕ್ ನ ಟಾಪ್ ವೇವ್ 5 ಟಾಪ್ ಇಡಬೇಕು. ಎರಡನೇದು ವೇವ್ ಎ ಬಾಟಮ್, ಮೂರನೇದು ಬಿದು ಟಾಪ್ ಇಡಬೇಕು. ಸೊ ನಿಮಗೆ ವೇವ್ ಸಿ ಏನಿದೆ ಅಲ್ವಾ, ಮಿನಿಮಮ್ 38% ವರೆಗೂ ರಿಟ್ರೆಸ್ ಆಗುತ್ತೆ. ಒಂದು ವೇಳೆ ಇಲ್ಲಿವರೆಗೂ ಬಂದು ಮಾರ್ಕೆಟ್ ಅಪ್ ಸೈಡ್ ಹೋದ್ರೆ ನಿಮಗೆ ಸಿ ಫೇಲ್ಯೂರ್ ಆಗುತ್ತೆ. ಅಂದ್ರೆ ಈ ಬಿದ ಟಾಪ್ ಬ್ರೇಕ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದ್ರೆ ನಿಮಗೆ ವೇವ್ ಸಿ ಫೇಲ್ಯೂರ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಇಲ್ಲ ಅಂತಂದ್ರೆ ಫೇಲ್ಯೂರ್ ಆಗಲಿಲ್ಲ ಅಂತಂದ್ರೆ ನಿಮಗೆ ಮಿನಿಮಮ್ 61% ರಿಟ್ರೆಸ್ ಆಗುತ್ತೆ. ಓಕೆ, ಆಮೇಲೆ 100%, 27, 161. ಸೊ ನಿಮಗೆ ಇನ್ನೂ ಬರುತ್ತೆ, ಅದು 261% ವರೆಗೂ, 261% ವರೆಗೂ ಬರುತ್ತೆ. 261%. ನಿಮಗೆ ವೇವ್ ಸಿ ಮ್ಯಾಕ್ಸಿಮಮ್ 261% ವರೆಗೂ ರಿಟ್ರೇಸ್ ಆಗುತ್ತೆ. ಈ ವೇವ್ ಬಿ ರಿಟ್ರೇಸ್ಮೆಂಟ್ ಮತ್ತೆ ವೇವ್ ಬಿ ರಿಟ್ರೇಸ್ಮೆಂಟ್ ಎರಡು ಕಾಂಬಿನೇಷನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಇರ್ರೆಗ್ಯುಲರ್ ರನ್ನಿಂಗು ಮತ್ತೆ ಸ್ಟ್ರಾಂಗ್ ಬಿ ಅಂತ ಎರಡು ಕ್ಲಾಸ್ ಮಾಡಿದ್ದಾರೆ. ಇನ್ನೊಂದು ಓನ್ಲಿ ವೇವ್ ಸಿ ರಿಟ್ರೇಸ್ಮೆಂಟ್, ಇದ್ರ ಮೇಲೆ ಸಂಬಂಧಪಟ್ಟಿದ್ರೆ ಒಂದು ನಾರ್ಮಲ್ ಎಲಾಂಗೇಟೆಡ್ ಮತ್ತೆ ಟ್ರಂಕೇಟೆಡ್. ಓಕೆ, ಸೊ ಈಗ ಇದನ್ನ ನಾವು ಒಂದು ಎಕ್ಸಾಂಪಲ್ ಯಾವ್ದಾರು ನೋಡೋಣ, ಮತ್ತೆ ಟೈಪ್ಸ್ ಅಲ್ಲಿ ನಿಮಗೆ ಆಮೇಲೆ ಹೇಳ್ತೀನಿ. ಇವತ್ತು ಜಸ್ಟ್ ಒಂದು ಎಕ್ಸಾಂಪಲ್ ಯಾವ್ದಾರು ನೋಡೋಣ. ಇದೇ ನಾವು ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲೇನೆ ಇದೀವಿ. ಕಲ್ಯಾಣ್ ಜ್ಯುವೆಲರ್ಸ್ ನೋಡೋಣ. ಇದು 1, 2, 3, 4, 5 ಆಗಿದೆ. ಓಕೆ, ಸೊ 5 ರಿಟ್ರೇಸ್ಮೆಂಟ್ ನೋಡೋಣ. ಈಗ 4 ಮತ್ತೆ 5 ರಿಟ್ರೇಸ್ಮೆಂಟ್ ನೀವು ನೋಡಿದ್ರೆ ನೋಡಿ, ವೇವ್ ಎ ನಿಮಗೆ 61% ಇಂದ ಹಿಡಿದು 61% ವರೆಗೂ ಬಂದಿದೆ. 61 ಇಂದ 81% ವರೆಗೂ ಬರಬಹುದು. ಓಕೆ, ವೇವ್ ಬಿ ನಿಮಗೆ ನೋಡಿ 100% ವರೆಗೂ ಬಂದಿದೆ. ಆಯ್ತಾ, ಈಗ ವೇವ್ ಸಿ ನೋಡಿ ಮೋರ್ ದೆನ್ 261% ವರೆಗೂ ಬಂದಿದೆ. ಓಕೆ, ಇಲ್ಲಿ ಫ್ಲಾಟ್ ಅಲ್ಲಿ ಒಂದೇ ಇಂಪಾರ್ಟೆಂಟ್ ಏನಂತಂದ್ರೆ ನಿಮಗೆ ಇದು ಬಿ ಇರುತ್ತಲ್ವಾ, ವೇವ್ ಬಿ, ಅದು ನಿಮಗೆ ಮೋರ್ ದೆನ್ 81% ಹೋಗ್ಬೇಕು. ಅದು ಜಿಗ್ಜಾಗ್ ಅಲ್ಲಿ 81%ಗಿಂತ ಹೆಚ್ಚಿಗೆ ಹೋಗಲ್ಲ. ಓಕೆ, 81.2% ಟಚ್ ಆಗಲ್ಲ. ಇದು ಒಂದೇ ಮೇನ್ ಡಿಫ್ರೆನ್ಸ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು, ಜಿಗ್ಜಾಗ್ಗೆ ಮತ್ತೆ ಫ್ಲಾಟ್ಗೆ. ಓಕೆ, ಒಂದು. ಎರಡನೇದು, ಜಿಗ್ಜಾಗ್ ಅಲ್ಲಿ ಇದು ನಿಮಗೆ 5 ಮೂವ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ 3 ಮೂವ್ಸ್ ಇರುತ್ತೆ. ನೀವು ಅದನ್ನ ಕೌಂಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು 1, 2, ಇದು 3, ಇದು 3 ಮೂವ್ ಆಯ್ತಾ. ಆಮೇಲೆ ಇದು 3 ಮೂವ್ ಇರುತ್ತೆ. 1, 2, 3. ಯಾಕೆ 3 ಅಂತ ಕೇಳಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನೀವು ಕೌಂಟ್ ಮಾಡಿ, 1, 2, 3, 4, ಓಕೆ, 5, 6, ಇದು 7 ಮೂವ್ ಅಂತಂದ್ರೆ ಕರೆಕ್ಷನ್ ಮೂವ್ಸ್ ಅಲ್ವಾ, ಓನ್ಲಿ 3 ಅಂತಾನೆ ಕನ್ಸಿಡರ್ ಮಾಡ್ಬೇಕು ಅದನ್ನು. ಓಕೆ, ಆಮೇಲೆ ಇಲ್ಲಿ ನೋಡಿ, ಈಗ ಸಿದಲ್ಲಿ 5 ಮೂವ್ಸ್ ಇರ್ಬೇಕಾ. ಇದು 1, ಇದು 2, ಇದು 3, ಇದು 4, ಇದು 5 ನಿಮಗೆ ಇಲ್ಲಿ 5 ಜಡ್ ಫೇಲ್ಯೂರ್ ಆಗಿದೆ. ನಿಮಗೆ ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಇದು ಜಡ್ ಫೇಲ್ಯೂರ್ ಆದ್ಮೇಲೆ ನಿಮಗೆ ಇದು 1, ಇದು 2, ಇದು 3, ಇದು 4, ಇದು 5 ಆಗಿದೆ. ಮತ್ತೆ ಕೆಳಗಡೆ ಬಂದಿದೆ ಎ. 1, 2, 3, 4, 5 ನೋಡಿ 5 ಆಯ್ತಾ. ಮತ್ತೆ ಇಲ್ಲಿ ನೋಡಿ, ಈಗ
ಎ ಮತ್ತೆ ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಬಿ ನೋಡಿ ಎಷ್ಟು ಬಂದಿದೆ, 100% ವರೆಗೂ ಬಂದಿದೆಯಾ? ಎ ಬಿ ನೋಡಿ ಮೋರ್ ದೆನ್ 361% ವರೆಗೂ ಬಂದಿದೆ, 261 ಅಂಡ್ ಅಬೌವ್ ವರೆಗೂ ಬಂದಿದೆ. ಓಕೆ, ಸೊ ಇನ್ನು ಡೀಟೇಲ್ಸ್ ಆಗಿ ನಿಮಗೆ ಮತ್ತೆ ಹೇಳ್ತೇನೆ. ಈಗ ಜಸ್ಟ್ ಫ್ಲಾಟ್ ಕರೆಕ್ಷನ್ಸ್ ಬಗ್ಗೆ ನಿಮ್ಗೆ ಇಷ್ಟು ಮಾತ್ರ ಗೊತ್ತಿರಲಿ. ಇಷ್ಟೇ ಸಿಂಪಲ್. ಏನಂತಂದ್ರೆ ನಿಮಗೆ ಬಿ ಇಂಪಾರ್ಟೆಂಟ್. ಬಿ ನಿಮಗೆ ಮೋರ್ ದೆನ್ 81% ಗಿಂತನೂ ಹೆಚ್ಚಿಗೆ ಇಲ್ಲಿ ರಿಟ್ರೇಸ್ ಆಗಬೇಕು. ಓಕೆ, ಹಾಗಾದ್ರೆ ಇದನ್ನ ಫ್ಲಾಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಇಲ್ಲ ಅಂತಂದ್ರೆ ಇದು ಜಿಗ್ಜಾಗೆ. ಜಿಗ್ಜಾಗಲ್ಲಿ ನಿಮಗೆ ಎ 5 ಮೂವ್ಸ್ ಅಲ್ಲಿ ಇರುತ್ತೆ, ಇಲ್ಲಿ 3 ಮೂವ್ಸ್ ಅಲ್ಲಿ ಇರುತ್ತೆ. ಅಲ್ಲಿ ನಿಮಗೆ ಇದನ್ನು ಸಹ ಬಿನು ಸಹ ಅಲ್ಲಿ ನಿಮಗೆ 3 ಮೂವ್ಸ್ ಇರುತ್ತೆ, ಇಲ್ಲಿ 3 ಮೂವ್ಸ್ ಇರುತ್ತೆ. ಅಲ್ಲಿ ಸಿನು 5 ಮೂವ್ಸ್ ಇರುತ್ತೆ, ಇಲ್ಲಿ ಸಿ 5 ಮೂವ್ಸ್ ಇರುತ್ತೆ. ಇಲ್ಲಿ ನಿಮಗೆ ಫ್ಲಾಟ್ ಅಲ್ಲಿ 5 ಮೂವ್ಸ್ ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಜೆಡ್ ಅಂತ ಬರುತ್ತೆ, ಅಲ್ಲಿ ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಜೆಡ್ ಅಂತಾನೆ ಬರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೆ ಡೀಟೇಲ್ಸ್ ಆಗಿ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಅದರ್ ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇರ್ರಿ. ಓಕೆ, ಥ್ಯಾಂಕ್ ಯು.